ನಮಸ್ಕಾರ. ಫಸ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭೂಮಿಯ ಮೇಲೆ ನರಕ ಅಂತ ಒಂದಿದ್ರೆ ಅದು ಸುಡು ಬಿಸಿಲಿನ ಮರುಭೂಮಿ. ಆದ್ರೆ ಆ ನರಕವೇ ತಣ್ಣಗಾಗಿ ಹೆಪ್ಪುಗಟ್ಟಿದ್ರೆ ಬೆಂಕಿಯ ಹುಂಡೆಯಂತಿರಬೇಕಾದ ಮರಳುಗಾಡು ಹಿಮದ ಸಮಾಧಿಯಾದ್ರೆ ಸ್ನೇಹಿತರೆ ಎಚ್ಚರ ಎಚ್ಚರ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಇದು 2025ರ ವಾಸ್ತವ. ಹೌದು, ಸೌದಿ ಅರೇಬಿಯಾ ಶತಮಾನಗಳಿಂದ ಸೂರ್ಯನ ಕೋಪಕ್ಕೆ ಸಾಕ್ಷಿಯಾಗಿದ್ದ ನಾಡು. ಅಲ್ಲಿನ ಮರಳಿನ ಪ್ರತಿಕಣವು ಬೆಂಕಿಯಷ್ಟೇ ಉಷ್ಣವಾಗಿರುತ್ತೆ. ಆದ್ರೆ ಈ ಡಿಸೆಂಬರ್ ನಲ್ಲಿ ಅಲ್ಲಿ ನಡೀತಾ ಇರೋದು ಪ್ರಕೃತಿಯ ವಿಸ್ಮಯ ಅಲ್ಲ, ಅದು ಪ್ರಾಕೃತಿಕ ವಿಕೃತಿ. ಉತ್ತರ ಸೌದಿಯ ತಬುಕ್ ಪರ್ವತಗಳ ಮೇಲೆ ಬಿದ್ದಿದ್ದು ಮೃದುವಾದ ಹಿಮವಲ್ಲ, ಅದು ಭೂಮಿಗೆ ಹೊದಿಸಿದ ಬಿಳಿ ಬಣ್ಣದ ಶವದ ಬಟ್ಟೆ. ಒಂಟೆಗಳು ಚಳಿ ತಡೆಯಲಾಗದೆ ನಡುತ್ತಾ ಇದ್ರೆ ಮನುಷ್ಯ ಈ ಅನಿರೀಕ್ಷಿತ ದೃಶ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾನೆ. ಹಿರಿಯರು ಹೇಳೋ ಮಾತು ನೆನಪಿದ್ಯಾ? ಯಾವಾಗ ಮರುಭೂಮಿಯಲ್ಲಿ ಹಿಮ ಬೀಳುತ್ತೋ ಅಂದು ಜಗತ್ತಿನ ಅಂತ್ಯ ಸಮೀಪಿಸುತ್ತಿದೆ ಅಂತ. ಹೌದು, ಸೌದಿ ಅರೇಬಿಯಾದಲ್ಲಿ ಬಿದ್ದಂತಹ ಆ ಹಿಮದ ಒಂದೊಂದು ಹನಿಯು ಭಾರತದ ವಿನಾಶದ ಕಥೆಯನ್ನ ಬರಿತಾ ಇದೆ. ಹಾಗಾದ್ರೆ ಜಗತ್ತಿನಲ್ಲಿ ಏನಾಗ್ತಾ ಇದೆ? ಮಳೆಗಾಲದಲ್ಲಿ ಬಿಸಿಲು ಬರ್ತಾ ಇದೆ, ಬೇಸಿಗೆ ಕಾಲದಲ್ಲಿ ಧೋ ಎಂದು ಮಳೆ ಸುರಿತಾ ಇದೆ, ಚಳಿಗಾಲದಲ್ಲಿ ಮರುಭೂಮಿಯಲ್ಲಿ ಹಿಮಪಾತವೇ ಆಗ್ತಾ ಇದೆ. ಹಾಗಾದ್ರೆ ಏನಿದರ ಮುನ್ಸೂಚನೆ? ಜಗತ್ತಿನ ಅಂತ್ಯ ಸಮೀಪಿಸ್ತಾ ಇದೆಯಾ? ಸೌದಿ ಅರೇಬಿಯಾದಲ್ಲಿ ನಡೀತಾ ಇರುವಂತಹ ಆ ವಿದ್ಯಮಾನಕ್ಕೂ ಭಾರತಕ್ಕೂ ಇದೆಯಾ ಸಂಬಂಧ? ಹಾಗಾದ್ರೆ ಭಾರತದ ಕಥೆ ಏನಾಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಅನ್ಸುತ್ತೆ ನಿಮ್ಮೂರು ಯಾವುದು, ನಿಮ್ಮೂರಲ್ಲೂ ಚಳಿ ಹೆಚ್ಚಾಗಿದ್ಯಾ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಒಮ್ಮೆ ಊಹಿಸಿಕೊಳ್ಳಿ, 50 ಡಿಗ್ರಿ ಉಷ್ಣಾಂಶದಲ್ಲಿ ಕುದಿಯುತ್ತಿದ್ದಂತಹ ಜಾಗ ಮೈನಸ್ ಡಿಗ್ರಿಗೆ ಕುಸಿಯೋದು ಅಂದ್ರೆ ಸಾಮಾನ್ಯನಾ? ಖಂಡಿತ ಅಲ್ಲ. ಭೂಮಿ ಹುಚ್ಚು ಹಿಡಿದಂತೆ ವರ್ತಿಸ್ತಾ ಇದೆ. ಭೂಮಿಯ ಜಬಲ್ ಅಲ್ ಲೌಜ್ ಪರ್ವತ ಶ್ರೇಣಿ ಈಗ ಸ್ಮಶಾನದಂತೆ ಶಾಂತವಾಗಿದೆ. ಅಲ್ಲಿನ ಕಪ್ಪು ಕಲ್ಲುಗಳ ಮೇಲೆ ಹಿಮದ ರಾಶಿ ಬಿದ್ದಿದೆ. ಆದ್ರೆ ಇದು ಸುಂದರವಲ್ಲ, ಇದು ಭಯಾನಕ. ಯಾಕಂದ್ರೆ ಈ ಹಿಮದ ಜೊತೆಗೆ ಬಂದಿದ್ದು ಭೀಕರ ಆಲಿಕಲ್ಲು ಮಳೆ ಮತ್ತು ಪ್ರವಾಹ. ಒಣಗಿ ಬಾಯಿ ತೆರೆದಿದ್ದ ಭೂಮಿಯ ಮೇಲೆ ನೀರು ಹರಿದ್ರೆ ಅದು ಅಮೃತ, ಆದ್ರೆ ಪ್ರವಾಹವಾಗಿ ನುಂಗಿದ್ರೆ ಅದು ವಿಷ. ವಿಜ್ಞಾನಿಗಳು ಇದನ್ನ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಆದ್ರೆ ಸತ್ಯ ಏನ್ ಗೊತ್ತಾ? ಭೂಮಿಯ ಹವಾಮಾನ ವ್ಯವಸ್ಥೆ ಕುಸಿದು ಬಿದ್ದಿದೆ. ಸೌದಿ ಅರೇಬಿಯಾದ ಆಕಾಶದಲ್ಲಿ ತೇಲುತ್ತಿದ್ದಂತಹ ಕಪ್ಪು ಮೋಡಗಳು ಕೇವಲ ಮೋಡಗಳಲ್ಲ, ಅದು ಯಮದೂತರು. ಮೆಡಿಟೇರಿಯನ್ ಸಮುದ್ರದಿಂದ ಎದ್ದು ಬಂದಿರುವ ರಾಕ್ಷಸ ಗಾಳಿ ಉತ್ತರ ಧ್ರುವದ ಶೀತವನ್ನ ಎಳೆದುಕೊಂಡು ಬಂದು ಅರೇಬಿಯಾದ ಎದೆಯ ಮೇಲೆ ಎಸೆದಿದೆ. ಇದು ಕೇವಲ ಆರಂಭವಷ್ಟೇ. ಈ ಬದಲಾವಣೆ ಒಂದು ಡೊಮಿನೋ ಎಫೆಕ್ಟ್. ಒಂದ್ ಕಡೆ ಬಿದ್ದ ಕಲ್ಲು ಇಡೀ ಜಗತ್ತನ್ನೇ ಚೂರು ಚೂರು ಮಾಡಲಿದೆ. ಇಲ್ಲಿ ಒಂದು ವಿಚಿತ್ರ ಏನ್ ಗೊತ್ತಾ? ಬೆಂಕಿಗೆ ತುಪ್ಪ ಸುರಿದ್ರೆ ಏನಾಗುತ್ತೆ? ಧಗ ಧಗ ಅಂತ ಹೊತ್ತಿ ಉರಿಯುತ್ತೆ. ಆದ್ರೆ ಇಲ್ಲಿ ಬೆಂಕಿಗೆ ತುಪ್ಪ ಸುರಿದ್ರೆ ಮಂಜುಗಡ್ಡೆ ಆಗ್ತಾ ಇದೆ. ಅದನ್ನೇ ವಿಜ್ಞಾನಿಗಳು ಕರೆಯೋದು ವಾರ್ಮಿಂಗ್ ಪ್ಯಾರಾಡಾಕ್ಸ್ ಅಂತ. ಭೂಮಿ ವಿಪರೀತ ಬಿಸಿ ಆಗ್ತಾ ಇದೆ. ಎಷ್ಟು ಬಿಸಿ ಆಗ್ತಿದೆ ಅಂತಂದ್ರೆ ಸಮುದ್ರಗಳು ಕುದಿತಾ ಇವೆ. ಆ ಬಿಸಿಯಾದ ಹವೆ ವಾತಾವರಣಕ್ಕೆ ಸೇರಿ ಜೆಟ್ ಸ್ಟ್ರೀಮ್ ಎನ್ನುವಂತಹ ಭೂಮಿಯ ರಕ್ಷಾ ಕವಚವನ್ನೇ ಹರಿದು ಹಾಕಿದೆ. ಆ ಹರಿದ ಜಾಗದಿಂದ ಕೊರೆಯುವ ಚಳಿ ನುಗ್ಗಿ ಬರ್ತಾ ಇದೆ. ಸೌದಿ ಅರೇಬಿಯಾ ಈಗ ಒಂದು ಪ್ರಾಯೋಗ ಶಾಲೆಯಾಗಿದೆ. ಅಲ್ಲಿ ಪ್ರಕೃತಿ ತೋರಿಸ್ತಾ ಇರೋದು ಒಂದು ಸ್ಯಾಂಪಲ್ ಮಾತ್ರ. ನಾನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನನ್ನ ರೂಪ ಬದಲಿಸಬಲ್ಲೆ ಅಂತ ಪ್ರಕೃತಿ ಅಟ್ಟಹಾಸ ಮಾಡ್ತಾ ಇದೆ. ಇವತ್ತು ಸೌದಿಯಲ್ಲಿ ಹಿಮ ಬಿದ್ದಿದೆ, ನಾಳೆ ರಾಜಸ್ಥಾನದ ಮರುಭೂಮಿಯಲ್ಲಿ ಹಿಮ ಬೀಳಬಹುದು, ಅಥವಾ ಬೆಂಗಳೂರಿನಲ್ಲಿ ಬೆಂಕಿ ಮಳೆ ಸುರಿಬಹುದು. ಅಸಂಭವ ಅನ್ನಿಸ್ತಾ ಇದೆಯಾ? 2024ರಲ್ಲಿ ಆದ ಪ್ರವಾಹವನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಹಾಗಾದ್ರೆ ಸೌದಿಯಲ್ಲಿ ಆದ ಘಟನೆಗೂ ನಿಮ್ಮ ಮನೆ ಬಾಗಿಲಿಗೆ ಬರುವ ಅಪಾಯಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ, ರಕ್ತ ಸಂಬಂಧ ಕೂಡ ಇದೆ. ಭಾರತದ ಜೀವನಾಡಿ ಮುಂಗಾರು. ಆದ್ರೆ ಸೌದಿಯ ಮರುಭೂಮಿ ತಣ್ಣಗಾದರೆ ಭಾರತದ ಮುಂಗಾರು ದಾರಿ ತಪ್ಪುತ್ತೆ. ಇದರ ಪರಿಣಾಮ ಏನೇನಾಗುತ್ತಂದ್ರೆ ಹಸಿವಿನ ಹಾಹಾಕಾರ. ಮಳೆ ಬರಬೇಕಾದ ಟೈಮ್ ನಲ್ಲಿ ಮಳೆ ಬರುವುದಿಲ್ಲ. ರೈತ ಬಿತ್ತನೆ ಮಾಡಿ ಆಕಾಶ ನೋಡ್ತಾ ಇರ್ತಾನೆ, ಆದ್ರೆ ಮೋಡಗಳು ಬರೋದೇ ಇಲ್ಲ. ಯಾವಾಗ ಬೆಳೆ ಒಣಗಿ ನಿಲ್ಲುತ್ತೋ ಆಗ ಆಕಾಶ ತೂತು ಬಿದ್ದಂತೆ ಮಳೆ ಸುರಿಯುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಮುಂದಿನ ವರ್ಷದಲ್ಲಿ ಭಾರತದಲ್ಲಿ ಅನ್ನಕ್ಕಾಗಿ ಯುದ್ಧ ನಡೆಯಬಹುದು. ಇನ್ನು ನಗರಗಳ ಸಮಾಧಿ ಬೆಂಗಳೂರು, ಮುಂಬೈ, ಚೆನ್ನೈ ಈ ನಗರಗಳಿದೆಯಲ್ಲ, ಇವು ಕಾಂಕ್ರೀಟ್ ಬೋನ್ಗಳಾಗಿವೆ. ಅರೇಬಿಯನ್ ಸಮುದ್ರದಲ್ಲಿ ಹುಟ್ಟುವ ಚಂಡಮಾರುತಗಳು ಇನ್ನು ಮುಂದೆ ಸಾಮಾನ್ಯ ಗಾಳಿಗಳಾಗಿರೋದಿಲ್ಲ. ಅವು ರಾಕ್ಷಸ ಗಾತ್ರದಲ್ಲಿ ಅಪ್ಪಳಿಸುತ್ತವೆ. ನಮ್ಮ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಗಳು ನೀರಲ್ಲ, ಹೆಣಗಳಿಂದ ತುಂಬಿ ಹೋಗಿರುತ್ತೆ. ಇನ್ನು ರೋಗಗಳ ಸುನಾಮಿ. ಯಾವಾಗ ಹವಾಮಾನ ಹೀಗೆ ಹುಚ್ಚಂತಾಗುತ್ತೋ ಆಗ ಹೊಸ ಹೊಸ ವೈರಸ್ ಗಳು ಹುಟ್ಕೊಳ್ಳುತ್ತವೆ. ಕೊರೋನಾ ನೋಡಿದ್ದೀರಾ ಅಲ್ವಾ? ಅದಕ್ಕಿಂತ ಭೀಕರವಾದ ರೋಗಗಳು ಮಂಜುಗಡ್ಡೆಯ ಅಡಿಯಲ್ಲಿ ಕಾಯ್ತಾ ಇವೆ. ಸೌದಿಯ ತಂಪು ಗಾಳಿ ಭಾರತದ ಪಾಲಿಗೆ ಸಾವಿನ ಉಸಿರು ಆಗಿ ಬದಲಾಗುತ್ತೆ. ಏನು ವಿಜ್ಞಾನವನ್ನ ಪಕ್ಕಕ್ಕಿಟ್ಟು ಧರ್ಮ ಗ್ರಂಥಗಳನ್ನು ಏನ್ ಹೇಳ್ತಿವೆ ಅಂತ ನೋಡೋದಾದ್ರೆ 1400 ವರ್ಷಗಳ ಹಿಂದೆಯೇ ಪ್ರವಾದಿಗಳು ಒಂದು ಮಾತನ್ನ ಹೇಳಿದ್ದಾರೆ. ಅರೇಬಿಯಾದ ಮರುಭೂಮಿಗಳು ಎಂದು ಹಸಿರಾಗುತ್ತವೆಯೋ, ಎಂದು ಅಲ್ಲಿ ನದಿಗಳು ಹರಿಯುತ್ತವೆಯೋ ಅಂದ್ಕೊಳ್ಳಿ, ಅಂತ್ಯಕಾಲ ನಿಮ್ಮ ಬಾಗಿಲ ಬಳಿ ಬಂದು ನಿಂತಿದೆ ಅಂತ. ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರೋ ವಿಡಿಯೋಗಳಲ್ಲಿ ಸೌದಿ ಅರೇಬಿಯಾ ಹಸಿರಾಗ್ತಾ ಇದೆ. ಅಲ್ಲಿ ಹಿಮ ಕರಗಿ ನದಿಗಳು ಹರಿತಾ ಇವೆ. ಇದರ ಅರ್ಥ ಏನು? ಗಡಿಯಾರ ಟಿಕ್ ಟಿಕ್ ಅಂತ ಇದೆ, ಸಮಯ ಮುಗಿದಿದೆ ಅಂತ. ಇದು ಕೇವಲ ಹವಾಮಾನ ಬದಲಾವಣೆ ಅಲ್ಲ, ಇದು ದೈವಿಕ ಎಚ್ಚರಿಕೆ. ಪಾಪದ ಕೊಡ ತುಂಬಿದೆ, ಪ್ರಕೃತಿ ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿದೆ. ಕಲಿಯುಗದ ಅಂತ್ಯವೋ ಅಥವಾ ಗಯಾಮತ್ ದಿನವೋ, ಹೆಸರು ಏನೇ ಇರಲಿ ಫಲಿತಾಂಶ ಒಂದೇ, ಅದು ಸರ್ವನಾಶ. ಇವಾಗ ಹೇಳಿ, ನೀವು ಸೇಫ್ ಅಂತ ಅನ್ಕೊಂಡಿದ್ದೀರಾ? ಎಸಿ ರೂಮ್ ಅಲ್ಲಿ ಕೂತು ಈ ವಿಡಿಯೋ ನೋಡ್ತಾ ಇರಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಪ್ರಕೃತಿ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮ ಎಸಿ ರೂಮುಗಳು, ನಿಮ್ಮ ದೊಡ್ಡ ದೊಡ್ಡ ಕಾರುಗಳು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದು ನಿಮ್ಮ
ನಿಮ್ಮನ್ನ ಉಳಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕೆ ನೀರಿರೋದಿಲ್ಲ, ಉಸಿರಾಡೋದಕ್ಕೆ ಶುದ್ಧ ಗಾಳಿ ಕೂಡ ಇರಲ್ಲ. ಬರೀ ಬಿಸಿಲು, ಪ್ರವಾಹ ಮತ್ತು ಸಾವು. ಸೌದಿ ಅರೇಬಿಯಲ್ಲಿ ಬಿದ್ದ ಹಿಮ ನಮ್ಮೆಲ್ಲರ ಸಮಾಧಿಯ ಮೇಲೆ ಹಾಕಿದ ಮೊದಲ ಹೂ ಅಂತ ಕೂಡ ಹೇಳಬಹುದು. ಇನ್ನು ನೀವು ಹಿಮದ ಬಗ್ಗೆ ಕೇಳಿ ಭಯ ಪಡ್ತಾ ಇದ್ದೀರಾ? ಅಯ್ಯೋ ಪಾಪ, ಅಸಲಿ ರಾಕ್ಷಸ ಹಿಮ ಅಲ್ಲ. ಈ ಹಿಮ ಕರಗಿದ ಮೇಲೆ ಹುಟ್ಟುವ ಆವಿಯ ರಾಕ್ಷಸ. ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ, ಅದೇ ವೆಟ್ ಬಲ್ಬ್ ಟೆಂಪರೇಚರ್ ಅಂತ. ಸೌದಿಯಲ್ಲಿ ಹಿಮ ಬಿದ್ದಿದೆ ಅಂದ್ರೆ ವಾತಾವರಣದಲ್ಲಿನ ಸಮತೋಲನ ಕಳೆದು ಹೋಗಿದೆ ಅಂತ ಅರ್ಥ. ಅಲ್ಲಿನ ತಂಪು ಗಾಳಿ ಅರಬ್ಬಿ ಸಮುದ್ರದ ಬಿಸಿ ಆವಿಯನ್ನ ತನ್ನ ಕಡೆಗೆ ತಳ್ಳುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಭಾರತದ ನಗರಗಳು ಪ್ರೆಷರ್ ಕುಕ್ಕರ್ ಗಳಂತಾಗುತ್ತವೆ. ಸಾಮಾನ್ಯವಾಗಿ ಬಿಸಿಲಿದ್ದರೆ ನಾವು ಬೆವರ್ತೀವಿ, ಗಾಳಿ ಬೀಸಿದ್ರೆ ಬೆವರು ಆರಿ ದೇಹ ತಂಪಾಗುತ್ತೆ. ಇದು ನಮ್ಮ ದೇಹದ ಕೂಲಿಂಗ್ ಸಿಸ್ಟಮ್. ಆದ್ರೆ ವೆಟ್ ಬಲ್ಬ್ ಇದೆಯಲ್ಲ, ಇದರ ಸನ್ನಿವೇಶದಲ್ಲಿ ಗಾಳಿಗಳಲ್ಲಿ ತೇವಾಂಶ ಎಷ್ಟಿರುತ್ತೆ ಅಂದ್ರೆ ನಮ್ಮ ಬೆವರು ಕೂಡ ಆರುವುದೇ ಇಲ್ಲ. ನೀವು ನೆರಳಲ್ಲಿ ಕೂತ್ರು ಕೂಡ ನಿಮ್ಮ ಸಾವನ್ನ ಹುಡುಕೊಂಡು ಬರುತ್ತೆ. ದೇಹದ ಒಳಗಿನ ಅವಯವಗಳು ಅಂದ್ರೆ ಕಿಡ್ನಿ, ಲಿವರ್, ಹೃದಯ ಬಿಸಿಗೆ ಕುದಿಯಲು ಶುರು ಮಾಡಿದ್ವೆ. ಮನುಷ್ಯ ಬದುಕಿರುವಾಗಲೇ ಒಳಗಿನಿಂದ ಬೆಂದು ಹೋಗ್ತಾನೆ. 2026 ಅಥವಾ 2027ರ ಬೇಸಿಗೆಯಲ್ಲಿ ಭಾರತದ ರಸ್ತೆಗಳಲ್ಲಿ ಜನ ಹಕ್ಕಿಗಳಂತೆ ಸತ್ತು ಬೀಳುತ್ತಾರೆ. ಆಸ್ಪತ್ರೆಗಳಲ್ಲಿ ಜಾಗ ಇರಲ್ಲ, ಹೆಣ ಸುಡುವುದಕ್ಕೆ ಸ್ಮಶಾನಗಳಲ್ಲಿ ಕಟ್ಟಿಗೆ ಕೂಡ ಇರೋದಿಲ್ಲ. ಸೌದಿಯ ಬಿಳಿ ಹಿಮ ಭಾರತಕ್ಕೆ ಕಳಿಸ್ತಾ ಇರುವಂತಹ ಅದೃಶ್ಯ ಸಾವಾಗಿದೆ. ಇವಾಗ ಹೇಳಿ, ಇನ್ನು ಎಸಿ ಹಾಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಾ? ಭೂಮಿ ಮಾತ್ರ ಅಲ್ಲ, ಸಮುದ್ರವು ಈಗ ನಮ್ಮ ಶತ್ರು ಅಂತ ಕೂಡ ಹೇಳಬಹುದು. ಸೌದಿ ಅರೇಬಿಯಾದ ಮರುಭೂಮಿ ತಣ್ಣಗಾದಷ್ಟು ಅರೇಬಿ ಸಮುದ್ರದ ವರ್ತನೆ ಬದಲಾಗುತ್ತೆ. ಹಿಂದೆ ಬಂಗಾಳ ಕೊಲ್ಲಿಯಲ್ಲಿ ಮಾತ್ರ ಚಂಡಮಾರುತಗಳು ಎಳ್ತಾ ಇದ್ವು, ಈಗ ಅರಬ್ಬಿ ಸಮುದ್ರ ಕುದಿತಾ ಇದೆ. ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ, ಇನ್ನು ಮುಂದೆ ಬರುವುದು ಸಾಧಾರಣ ಚಂಡಮಾರುತಗಳಲ್ಲ, ಅವು ಜೋಂಬಿ ಸೈಕ್ಲೋನ್ಗಳು. ಏನಿದು ಜೋಂಬಿ ಸೈಕ್ಲೋನ್? ಒಮ್ಮೆ ಹುಟ್ಟಿದ್ರೆ ಇವು ಸಾಯುವುದೇ ಇಲ್ಲ. ವಾರಗಟ್ಟಲೆ ಸಮುದ್ರದಲ್ಲಿ ಸುತ್ತಿ ಶಕ್ತಿ ತುಂಬಿಕೊಂಡು ದೈತ್ಯಾಕಾರವಾಗಿ ಬೆಳೆದು ಕರಾವಳಿಗೆ ಅಪ್ಪಳಿಸುತ್ತವೆ. ಕರ್ನಾಟಕದ ಕರಾವಳಿ, ಮುಂಬೈ, ಕೇರಳ ಈ ಜಾಗದ ಭೂಪಟದಿಂದ ಅಳಸಿ ಹೋಗುವಂತಹ ದಿನ ದೂರವಿಲ್ಲ. ಸಮುದ್ರದ ನೀರು ಊರೊಳಗೆ ನುಗ್ಗುತ್ತೆ, ಅದು ವಾಪಸ್ ಹೋಗೋದಿಲ್ಲ. ನಿಮ್ಮ ಮನೆಗಳೇ ಮೀನುಗಳ ಟ್ಯಾಂಕ್ ಆಗಬಹುದು. ಇನ್ನು ಸಮುದ್ರದ ಬಣ್ಣ ಈಗಾಗಲೇ ಬದಲಾಗ್ತಾ ಇದೆ. ಹಸಿರು ಬಣ್ಣದ ಪಾಚಿ ಸಮುದ್ರವನ್ನ ಆವರಿಸ್ತಾ ಇದೆ. ಸಾವಿರಾರು ಟನ್ ಮೀನುಗಳು ಉಸಿರುಗಟ್ಟಿ ಸತ್ತು ದಡಕ್ಕೆ ಬಂದು ಬೀಳ್ತಾ ಇವೆ. ಈ ಕೊಳೆತ ವಾಸನೆ, ಅದು ಪ್ರಕೃತಿ ಸಾಯುವ ವಾಸನೆ. ಒಂದ್ ನಿಮಿಷ, ಇದೆಲ್ಲ ನಿಜವಾಗಿಯೂ ಪ್ರಕೃತಿನೇ ಮಾಡ್ತಾ ಇದೆಯಾ ಅಥವಾ ಇದರ ಹಿಂದೆ ಮನುಷ್ಯನ ಕುತಂತ್ರ ಕೂಡ ಇದೆಯಾ? ಸೌದಿ ಅರೇಬಿಯಾ ಮತ್ತು ಯುಎಇ ದೇಶಗಳು ವರ್ಷಾನುಗಟ್ಟಲೆಯಿಂದ ಕ್ಲೌಡ್ ಸೀಡಿಂಗ್ ಅಥವಾ ಕೃತಕ ಮಳೆ ತರಿಸುವ ಪ್ರಯೋಗ ಮಾಡ್ತಾ ಇವೆ. ಆಕಾಶವನ್ನೇ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಮನುಷ್ಯ ಈಗ ಬೆಡಂಭೂತವನ್ನೇ ಎಬ್ಬಿಸಿದಂತಾಗಿದೆ. ಕೆಲವು ರಹಸ್ಯ ಮಾಹಿತಿಗಳ ಪ್ರಕಾರ ಹವಾಮಾನವನ್ನ ಯುದ್ಧಕ್ಕೆ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಸೌದಿಯಲ್ಲಿ ಹಿಮ ಬೇಡಿಸಿ ಭಾರತದ ಕೃಷಿಯನ್ನು ನಾಶ ಮಾಡೋದು ಯಾವುದಾದರೂ ಅಂತಾರಾಷ್ಟ್ರೀಯ ಷಡ್ಯಂತರವಾ? ನಾವು ದೇವರಿಗಿಂತ ದೊಡ್ಡವರು ಅಂತ ತೋರಿಸಿಕೊಳ್ಳೋದಕ್ಕೆ ಹೋದಂತಹ ವಿಜ್ಞಾನಿಗಳ ಕೈಯಿಂದ ಕಂಟ್ರೋಲ್ ತಪ್ಪಿ ಹೋಗಿದೆ. ಅವರು ಬಿತ್ತಿದ ವಿಷದ ಬೀಜ ಈಗ ಹೆಮ್ಮರವಾಗಿ ಬೆಳೆದು ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಇದು ಜಿಯೋ ಎಂಜಿನಿಯರಿಂಗ್ ಫೇಲ್ಯೂರ್. ಆಕಾಶದಲ್ಲಿ ಕಾಣುವ ವಿಚಿತ್ರ ಗೆರೆಗಳು ಮೋಡಗಳಲ್ಲ, ಅವು ನಮ್ಮ ಶ್ವಾಸಕೋಶಕ್ಕೆ ಸೇರುವ ವಿಷಗಾಳಿ. ಏನೋ ಜಗತ್ತಿನ ಕತೆ ಬಿಡಿ, ನಮ್ಮ ಕರ್ನಾಟಕದ ಕತೆ ಏನಾಗಬಹುದು? ಸೌದಿಯ ಹವಾಮಾನ ಬದಲಾವಣೆ ನೇರವಾಗಿ ಪಶ್ಚಿಮ ಘಟ್ಟಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಒಂದು ವಿಪರೀತ ಮಳೆ ಬಂದು ಕೊಡಗು, ಚಿಕ್ಕಮಗಳೂರು ಕುಸಿತದಲ್ಲಿ ಸಮಾಧಿಯಾಗುತ್ತವೆ. ಇಲ್ಲ ಅಂದ್ರೆ ಮಳೆಯೇ ಬಾರದೆ ಕಾವೇರಿ ನದಿ ಬತ್ತಿ ಹೋಗುತ್ತೆ. ಬೆಂಗಳೂರು ನಮ್ಮ ಹೆಮ್ಮೆಯ ಐಟಿ ಸಿಟಿ, ಆದ್ರೆ 2028ರ ಹೊತ್ತಿಗೆ ಇದು ಗೋಸ್ಟ್ ಸಿಟಿ ಆಗುವ ಸಾಧ್ಯತೆ ಕೂಡ ಇದೆ. ಊಹಿಸ್ಕೊಳ್ಳಿ, ನಲ್ಲಿ ತಿರುಗಿಸಿದ್ರೆ ನೀರ್ ಬರಲ್ಲ, ಬೋರ್ವೆಲ್ ಕೊರಿದ್ರೆ ಪಾತಾಳಕ್ಕೂ ನೀರಿಲ್ಲ. ಟ್ಯಾಂಕರ್ ನೀರಿಗಾಗಿ ಜನ ಒಬ್ಬೊಬ್ಬರನ್ನ ಕೊಲೆ ಮಾಡೋದಕ್ಕೆ ರೆಡಿ ಇರ್ತಾರೆ. ದುಡ್ಡು ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿರಬಹುದು, ಆದ್ರೆ ಒಂದು ಬಾಟಲ್ ನೀರು ಕೂಡ ಸಿಗಲ್ಲ ಅಂದ್ರೆ ಆ ದುಡ್ಡನ್ನ ತಿನ್ನೋದಕ್ಕಾಗತ್ತಾ? ಎಲೆಕ್ಟ್ರಾನಿಕ್ ಸಿಟಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು, ಅಪಾರ್ಟ್ಮೆಂಟ್ ಗಳು ನೀರಿಲ್ಲದೆ ವರ್ಟಿಕಲ್ ಸ್ಲಮ್ ಆಗಿ ಬದಲಾಗುತ್ತವೆ. ಜನ ಗೋಳೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲಿಗೆ ಹೋಗ್ತೀರಾ? ಹಳ್ಳಿಯಲ್ಲೂ ಕೂಡ ನೀರಿಲ್ಲ. ಸೌದಿಯಲ್ಲಿ ಬಿದ್ದ ಸುಂದರ ಹಿಮ ಬೆಂಗಳೂರಿನ ಪಾಲಿಗೆ ಮರಣ ಶ್ವಾಸನ ಬರಿತಾ ಇದೆ. ಹವಾಮಾನ ಬದಲಾದ್ರೆ ಬರೀ ಬಿಸಿಲು ಮಳೆ ಮಾತ್ರ ಬದಲಾಗಲ್ಲ, ಮನುಷ್ಯನ ಮನಸ್ಥಿತಿಯು ಕೂಡ ಬದಲಾಗುತ್ತೆ. ಇತಿಹಾಸವನ್ನ ತೆಗೆದು ನೋಡಿ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಯುದ್ಧದಿಂದ ನಾಶವಾಗಿಲ್ಲ, ಹಸಿವಿನಿಂದ ನಾಶವಾಗಿವೆ. ಯಾವಾಗ ಭಾರತದಲ್ಲಿ ಆಹಾರದ ಕೊರತೆ ಉಂಟಾಗುತ್ತೋ, ಯಾವಾಗ ಬೆಲೆಗಳು ಗಗನಕ್ಕೆ ಏರುತ್ತೋ, ಆಗ ಏನಾಗುತ್ತೆ? ಅದೇ ಸಿವಿಲ್ ವಾರ್. ಹೌದು, ನಾಗರಿಕತೆ ಅನ್ನೋದು ಕೇವಲ 3 ಹೊತ್ತಿನ ಊಟದ ಮೇಲೆ ನಿಂತಿಲ್ಲ. 3 ದಿನ ಊಟ ಸಿಗ್ಲಿಲ್ಲ ಅಂದ್ರೆ ನಮ್ಮಲ್ಲಿರೋ ಮೃಗ ಹೊರಗೆ ಬರ್ತಾನೆ. ನಮ್ಮ ಪಕ್ಕದ ಮನೆಯವರೇ ನಮ್ಮ ಶತ್ರುಗಳಾಗ್ತಾರೆ. ಒಂದು ಹಿಡಿ ಹಕ್ಕಿಗಾಗಿ, ಒಂದು ಚೊಂಬು ನೀರಿಗಾಗಿ ರಕ್ತ ಹರಿಯುತ್ತೆ. ಪೊಲೀಸ್, ಮಿಲಿಟರಿ ಯಾರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೌದಿಯ ಮರುಭೂಮಿ ತಣ್ಣಗಿದೆ ಅಂದ್ರೆ ಇಲ್ಲಿ ಮನುಷ್ಯನ ರಕ್ತ ಬಿಸಿ ಆಗಲಿದೆ. ಕಲಿಯುಗದ ಅಂತ್ಯ ಅಂದ್ರೆ ಇದೇ ಅಲ್ವಾ? ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.